ಹಾಯ್, ನಮಸ್ತೆ ಸ್ನೇಹಿತರೆ. ಈ ವ್ಲಾಗ್ ಥರ್ಸ್ಡೇ ಆಫ್ಟರ್ನೂನಿಂದ ಕಂಟಿನ್ಯೂ ಮಾಡಿದ್ದೀನಿ. ಥರ್ಸ್ಡೇ ಆಫ್ಟರ್ನೂನಿಂದ ಫ್ರೈಡೇ ಮಾರ್ನಿಂಗ್ವರೆಗೂ. ಸೊ ಥರ್ಸ್ಡೇ ಆಫ್ಟರ್ನೂನ್ ಮೂಲಂಗಿ ಸಾಂಬಾರು ಮಾಡೋಣ ಅಂತ. ಸೊ ಫಸ್ಟು ನಾನು ಕುಕ್ಕರ್ಗೆ ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು 2 ವಿಸಿಲ್ಸ್ ಮಾಡ್ಕೊತೀನಿ. 2 ವಿಸಿಲ್ಸ್ ಆದಮೇಲೆ ಮತ್ತೆ ಅದನ್ನು ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ರ್ಯಾಡಿಶ್ನ ಕಟ್ ಮಾಡ್ಕೊಂಡಿರ್ತೀನಲ್ಲ, ಜಸ್ಟ್ ಅದನ್ನು ತೊಳೆದ್ಬಿಟ್ಟು ಹಾಕ್ಬಿಟ್ಟು ಜಸ್ಟ್ 1 ವಿಸಿಲ್ ಇಟ್ಕೊತೀನಿ ಅಷ್ಟೇ. ಆಮೇಲೆ ಮತ್ತೆ ಸಾಂಬಾರು ಪುಡಿ ಮಿಕ್ಸ್ ಮಾಡ್ತೀನಿ. ಸೊ ನೀವು ಬೇಕಾದ್ರೆ ಪ್ರೊಸೀಜರ್ ಇಲ್ಲಿ ನೋಡಿ. ನಾನು ಇಲ್ಲಿ ರ್ಯಾಡಿಶ್ನ ಕಟ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ರ್ಯಾಡಿಶ್ನ ಈಸಿಯಾಗಿ ಕಟ್ ಮಾಡ್ಕೋಬೇಕು ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ಈ ಥರ ನಾನು ಫಸ್ಟು ಸಿಪ್ ಔಟ್ ಮಾಡಿಬಿಟ್ಟು ಆಮೇಲೆ 3 ಒಂದೇ ಸಲ ಇಟ್ಕೊಂಡು ನಾನು ನೈಫಲ್ಲಿ ಕಟ್ ಮಾಡ್ತೀನಿ. ನೋಡಿ, ನೀವು ಈ ವಿಡಿಯೋಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನೋಡಿ ಯಾವ ರೀತಿ ನಾನು ಕಟ್ ಮಾಡ್ತಿದ್ದೀನಿ ಅಂತ. ಒಂಥರ ಚೆನ್ನಾಗಿರುತ್ತೆ ಕಟ್ ಮಾಡಬೇಕಾದ್ರೆ ಈಸಿಯಾಗಿ. ಸೊ 3 ಒಂದೇ ಸಲ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ವಿಸಿಲ್ ಆದಮೇಲೆ ನಾನು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಆಮೇಲೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶರಿಂದ ಯೂಸ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ವೆಜಿಟೇಬಲ್ ಸಾಂಬಾರು ಮಾಡಬೇಕಾದ್ರೂ ನಾನು ವೆಜಿಟೇಬಲ್ಸ್ ಒಂದೇ ಸಲ ಹಾಕೋದಿಲ್ಲ, ಯಾಕೆಂದರೆ ವೆಜಿಟೇಬಲ್ಸ್ ಕೂಡ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನೋಡಿ, ಆಮೇಲೆ ನಾನು ರ್ಯಾಡಿಶ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಮತ್ತೆ ನಾನು ಹಾಕ್ತಾಯಿದ್ದೀನಿ. ಜಸ್ಟ್ 1 ವಿಸಿಲ್ ಹಾಕ್ಕೊತೀನಿ. ನಾನು ಇದಕ್ಕೆ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಟ್ಯಾಮರಿಂಡ್ ಹಾಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನಾನು ಟ್ಯಾಮರಿಂಡ್ ಹಾಕಲ್ಲ. ನೀವು ಲಾಸ್ಟ್ ವಿಡಿಯೋಲಿ ನಾನು ಕೊರಿಯಂಡರ್ ಸೀಡ್ಸು ಮತ್ತು ರೆಡ್ ಚಿಲ್ಲೀಸ್ ತೊಗೊಂಬಂದಿದ್ದೆ. ಮಿಷಿನ್ಗೆ ಹಾಕ್ಕೋಬೇಕು ಅಂತೇಳ್ಬಿಟ್ಟು ರೆಡ್ ಚಿಲ್ಲಿ ಪೌಡರ್ಗೆ ಮತ್ತು ಕೊರಿಯಂಡರ್ ಪೌಡರ್ಗೆ. ಸೊ ಅದನ್ನು ಬಿಸಿಲಲ್ಲಿ ಎತ್ತಿಕ್ಕಿದ್ದೆ, ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಮತ್ತೆ ನಾನು ತೊಗೊಂಬಂದು ನಿಮಗೆ ಲಾಸ್ಟ್ ವಿಡಿಯೋಲಿ ಚೆಕ್ ಮಾಡಿ ನಾನು ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಸ್ವಲ್ಪ ಹೊತ್ತು ಜಸ್ಟ್ ಒಂದು ಬಿಸಿ ಮಾಡ್ಕೋಬೇಕಾಗಿತ್ತು. ಸೊ ಅದರಿಂದ ನಾನಿಲ್ಲಿ ಅದು ಮಾಡ್ತಾಯಿದ್ದೀನಿ. ಚಿಟ ಅಂತ ಅಂದರೆ ಸಾಕು, ತುಂಬ ಹೊತ್ತಿಟ್ಟರೆ ತುಂಬ ಬೇಗ ಸಿದೋಗ್ಬಿಡುತ್ತೆ. ಇಲ್ಲಿ ಕೊತ್ತಂಬರಿ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡು ನಾನಿಲ್ಲಿ ಜಸ್ಟ್ ನಾನು ಇನ್ನೇನು ಆ್ಯಡ್ ಮಾಡಿಲ್ಲ. ನನಗೆ ಅದು ಪೌಡರ್ ಮಾತ್ರ ಬೇಕಿತ್ತು. ಅದಕ್ಕೆ ನೀವು ಬೇಕಾದ್ರೆ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಅರಿಶಿನ ಕೊಂಬು ಬರುತ್ತಲ್ಲ, ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಏನು ಆ್ಯಡ್ ಮಾಡಿಲ್ಲ. ಜಸ್ಟ್ ನಾನು ಅದನ್ನು ಸೀಡ್ಸ್ ಮಾತ್ರ ಜಸ್ಟ್ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಮಿಷಿನ್ಗೆ ತೊಗೊಂಡೋದೆ. ಬಟ್ ಸ್ವಲ್ಪ ತಾರಬೇಕು, ತುಂಬ ಹೊತ್ತು ಹಿಡಿಯುತ್ತೆ. ನೋಡಿ, ಮತ್ತು ನಾನು ಇದು ರೆಡ್ ಚಿಲ್ಲೀಸ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಮಾಡ್ಕೊಳಕ್ಕೆ ನೋಡಿ, ಫುಲ್ ಮನೆಯೆಲ್ಲ ಘಾಟ ಆಗಿಬಿಡುತ್ತೆ, ಮತ್ತು ಕೆಮ್ಮು ಮತ್ತು ಸ್ನೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ನಂದು ಬೇಗ ಬ್ಲ್ಯಾಕ್ ಆಗಿಬಿಡ್ತಾಯಿತ್ತು ಸೀಡ್ಸು. ಸೊ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ.
ಸೊ ನೀವು ಫೋಕ್ನ ಯೂಸ್ ಮಾಡ್ಕೊಳ್ಳಿ. ಇದು ನೀವು ಜಸ್ಟ್ ನಾರ್ಮಲ್ ಸ್ಪೂನ್ನ ಯೂಸ್ ಮಾಡಿದ್ರೆ ನಿಮಗೆ ಇದು ಮಾಡೋಕ್ಕಾಗೋದಿಲ್ಲ, ತಿರ್ಗ್ಸೋಕ್ಕಾಗೋದಿಲ್ಲ. ಸೊ ಫೋರ್ಕ್ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಇದು ಮಾಡ್ಬೋದು. ನನ್ನ ಹತ್ರ ಇದ್ದಿದ್ದಿದೆ ಚಿಕ್ಕ ಬಾಣಲಿ, ನಿಮ್ಮ ಹತ್ರ ದೊಡ್ಡ ಬಾಣಲಿ ಇದೆ, ದೊಡ್ಡ ಬಾಣಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಆದಮೇಲೆ ಮತ್ತೆ ನಾವು ಬೀಜನ ತೊಟ ಇರುತ್ತಲ್ಲ ಅದನ್ನು ತೆಗೆದಬೇಕು. ನಾನು ಜಸ್ಟು ಒಂದು ಹಾಫ್ KG 1 kg ಮಾಡ್ಕೊತಾ ಇದ್ದೀನಿ ಅಷ್ಟೇ. 5 to 6 kgs ಮಾಡ್ಕೊಳೋರಾದರೆ ಈ ಥರ ಬಿಡಿಸೋದಿಲ್ಲ, ಹಾಗೆ ಹಾಕ್ಬಿಡ್ತಾರೆ. ಸೊ ನಂದು ಕಮ್ಮಿ ಇದ್ದಿದ್ದರಿಂದ ನಾನು ಈ ಥರ ಬಿಡಿಸ್ಕೊಂಡೆ. ನೋಡಿ ಎಷ್ಟು ವೇಸ್ಟ್ ಆಗಿದೆ, ಇದನ್ನೆಲ್ಲ ನಾನು ಹಾಕೋದಿಲ್ಲ. ಇಷ್ಟೇ ಬಂದಿದ್ದು ನನಗೆ 1 kgಗೆ. ಸೊ ನಾನು ಒಂದು ಕವರಲ್ಲಿ ಹಾಕ್ಕೊಂಡು ಮಿಷಿನ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೆ. ಸೊ ಬಿಫೋರ್ ದ್ಯಾಟ್ ರೆಡಿ ಆಗ್ತಿದೆ ಅಂದರೆ ಸೊ ಇಟ್ಕೊಂಡಿದ್ದೆ. ಬಿಫೋರ್ ದ್ಯಾಟ್ ನಾನೊಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ಲಕ್ಸ್ ಸೀಡ್ಸ್ನ ಬಾಯ್ಲ್ ಮಾಡಿಕೊಂಡು ಅದನ್ನು ಜೆಲ್ಲಿ ಟೈಪಲ್ಲಿ ಸ್ಟ್ರಕ್ಚರ್ ಬರೋವರೆಗೂ ಬಿಸಿ ಮಾಡಿ ಬಾಯ್ಲ್ ಮಾಡಿ ಆಮೇಲೆ ಅದನ್ನು ತಣ್ಣಗಾಗೋವರೆಗೂ ಸಪ್ರೇಟಾಗಿ ಸ್ಟ್ರೈನ್ ಮಾಡಿ ತಿಕ್ಕಿದ್ದೆ. ಆಮೇಲೆ ಯಾವುದೋ ಒಂದು ಜ್ಯೂಸನ್ನ ನಾನು ಮಾಡಿಕ್ಕಿರ್ತೀನಿ, ಈಗ ಬೇಸಿಗೆ ಕಾಲ ಅಲ್ಲ. ಸೊ ಲೆಮನ್ ಜ್ಯೂಸನ್ನ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಇದು ತುಂಬ ಹೀಟ್ಗೆ ಒಳ್ಳೇದಲ್ವ. ಸೊ ಅದರಿಂದ ನಾನು ಇವತ್ತು ಲೆಮನ್ ಜ್ಯೂಸ್ ಮಾಡ್ತಿದ್ದೆ. ಜಸ್ಟ್ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ಶುಗರ್ ಹಾಕ್ಕೊಂಡು ಆಮೇಲೆ ನಿಮ್ಮ ಹತ್ರ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕ್ಕೊಳ್ಳಿ, ಆರ್ಎಲ್ಸ್ ನೋ ಪ್ರಾಬ್ಲಮ್. ಆಮೇಲೆ ಸ್ಕ್ವೀಸ್ ಮಾಡಿ ಲೆಮನ್ನ, ಆಮೇಲೆ ತೊಗೊಂಡೋಗಿ ಫ್ರಿಜ್ಜಲ್ಲಿಡಿ. ದಟ್ಸ್ ಆಲ್. ಸೊ ನಾನಲ್ಲಿ ಮಿಲ್ಲಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ ಚೆನ್ನಾಗಿ ಬರಲಿಲ್ಲ. ಸೊ ಅದರಿಂದ ನಾನು ಪೋಸ್ಟ್ ಮಾಡಲಿಲ್ಲ. ನಾನು ಅಕ್ಕಿ ಕೂಡ ತೊಗೊಂಡೋಗಿದ್ದೆ, ನನಗೆ ರೈಸ್ ಫ್ಲೋರ್ ಬೇಕಾಗಿತ್ತು ಮತ್ತು ರಾಗಿ ಫ್ಲೋರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಈಗ ನನ್ನ ಕೆಲಸ ಆ ಬಾಕ್ಸ್ ಒಳಗಡೆ ತುಂಬಬೇಕು. ಅದಾದಮೇಲೆ ಮತ್ತು ಬೆಳಗ್ಗೆಗೆ ಟಿಫನ್ ಮಾಡೋದಕ್ಕೆ ನಾನು ಮುಂಚೆನೇ ನೈಟಲ್ಲೇ ತಯಾರು ಮಾಡಿ ಇಟ್ಕೊಬಿಡ್ತೀನಿ, ಎಲ್ಲ ರೆಡಿ ಮಾಡಿ. ಸೊ ಬಟಾಣಿ ವೆಜಿಟೇಬಲ್ ಉಪ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಬಟಾಣಿ, ಆಲೂಗಡ್ಡೆ, ಬೀನ್ಸ್ನ ಫುಲ್ ಸಣ್ಣದಾಗಿ ಹಚ್ಕೊಬಿಟ್ಟು ನಾನು ಅದನ್ನು ವಾಶ್ ಮಾಡಿ ನೀರಲ್ಲೇ ಹಂಗೆ ಇಟ್ಬಿಡ್ತೀನಿ. ಏಕೆಂದರೆ ಪೊಟ್ಯಾಟೊ ನಾವು ಒಂದು ಸಲ ಕಟ್ ಮಾಡಿದ್ಮೇಲೆ ಬ್ಲ್ಯಾಕ್ ಆಗಿಬಿಡುತ್ತಲ್ಲ. ಸೊ ನೀರಲ್ಲೇ ಇಟ್ಟರೆ ಏನಾಗೋದಿಲ್ಲ ಬೆಳಗ್ಗೆವರೆಗೂ. ಸೊ ನಾನು ಚಿಕ್ಕದಾಗೆ ತೊಗೊಂಡಿದ್ದೀನಿ, ಏಕೆಂದರೆ ಉಪ್ಮಾ ಅಷ್ಟೊಂದು ಯಾರೂ ಲೈಕ್ ಮಾಡಲ್ಲ ನಮ್ಮ ಮನೆಯಲ್ಲಿ. ಈವನ್ ನಾನು ಕೂಡ ಲೈಕ್ ಮಾಡೋದಿಲ್ಲ. ಸೊ ಅದು ಪ್ರೊಸೀಜರ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ನಾನು ತೊಳೆದ್ಬಿಟ್ಟು ಆಮೇಲೆ ನೀರಲ್ಲಿ ಇಡ್ತೀನಿ ನಾನು. ಆಮೇಲೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ನೈಟಲ್ಲೇ ನಾನು ಪೂಜೆಗೆಲ್ಲ ತಯಾರಿ ಮಾಡ್ಕೊಬಿಡ್ತೀನಿ. ಬಾಗಿಲು ತೊಳೆಯೋದಾಗಲಿ, ಅದಕ್ಕೆ ಅರಿಶಿನ ಕುಂಕುಮ ಇಡೋದಾಗಲಿ, ಆಮೇಲೆ ರಂಗೋಲಿ ಹಾಕೋದಾಗಲಿ, ದೇವ್ರ ಮನೆ ಸ್ವಚ್ಛ ಮಾಡ್ಕೊಳೋದು, ಮತ್ತು ದೇವ್ರ ಮನೆಯಲ್ಲಿ ದೀಪಗಳಿಗೆ ಬತ್ತಿ ಹಾಕೋದು, ಎಣ್ಣೆ ಕೂಡ ನಾನು ಹಾಕಿ ಇಟ್ಬಿಡ್ತೀನಿ. ಸೊ ಮನೆಯೆಲ್ಲ ಫುಲ್ಲು ನೀಟಾಗಿ ಇಟ್ಕೊಂಡು ಆಮೇಲೆ ಎಷ್ಟೇ ಕೆಲಸ ಇರಲಿ. ಸೊ ಫ್ರೈಡೇ ಮತ್ತು ಮಂಡೇ, ಸಮ್ಟೈಮ್ಸ್ ಸಂಡೇ ನಾನ್ ವೆಜ್ ಮಾಡಿರ್ತೀವಲ್ಲ, ಸೊ ಆಗೋದಿಲ್ಲ. ಸೊ ಫ್ರೈಡೇ ಮಾತ್ರ ಥರ್ಸ್ಡೇ ನೈಟ್ ಮಾತ್ರ ಫುಲ್ ಕ್ಲೀನಾಗಿ ಇಟ್ಕೊಂಡು ಕಿಚನ್ನ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ. ಸೊ ಎಲ್ಲ ಫುಲ್ ಕೆಲಸ ಎಲ್ಲ ಮುಗಿಸಿ ನಾಳೆ ಏನೇನು ಬೇಕೋ ಅದನ್ನೆಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು I'll go for sleep. So if you like the video, please subscribe and please forward. If you have any doubts, please comment. And ಇದೊಂದು ತೋರಣ ಒಂದು ಮಾಡಿದೆ ಇದರಲ್ಲಿ. ನಿಮಗಿದು ವಿಡಿಯೋ ಬೇಕಿದ್ದರೆ ಲಿಂಕ್ ನನ್ನ ವೀಡಿಯೋಸಲ್ಲಿದೆ, ಚೆಕ್ ಮಾಡಿ. ಸೊ ಬೆಳಗ್ಗೆ ಪೂಜೆ ಮುಗೀತು. ಸೊ ನಾನು ಈ ರೀತಿ ಫುಲ್ ಸಾಂಬ್ರಾಣಿ ಮನೆಯೆಲ್ಲ ಹಾಕ್ಬಿಡ್ತೀನಿ. ಕೊಕೊನಟ್ ಶೆಲ್ ಇರುತ್ತಲ್ಲ, ಆ ಕೊಕೊನಟ್ ಶೆಲ್ನ ಬಿಸಿ ಮಾಡಿಕೊಂಡು ಅದನ್ನು ಒಂದು ಕರ್ಪೂರದಿಂದ ಹಚ್ಕೊಂಡು ಈ ಥರ ಮಾಡಿಕೊಂಡು ಆಮೇಲೆ ನಾವು ಫುಲ್ ಮನೆಯೆಲ್ಲ ಸಾಂಬ್ರಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಾಸಿಟಿವಿಟಿ ಚೆನ್ನಾಗಿ ಬರುತ್ತೆ, ನೆಗೆಟಿವಿಟಿ ಏನಾದರೂ ಇದ್ದರೂ ಹೊರಟೋಗುತ್ತೆ. ಮತ್ತು ಉಪ್ಮಾದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗ ಇರುತ್ತಲ್ವ, ಅರ್ಜೆನ್ಸಿ. ಸೊ ಅದು ತುಂಬ ವೆಜಿಟೇಬಲ್ಸ್ ಇತ್ತು, ಅದರಿಂದ ನಾನು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಪಲ್ಯ ಮಾಡಿದೆ. ಇದಕ್ಕೆ ಕೊಕೊನಟ್ ಪೌಡರ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಕೊಕೊನಟ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಸೇಮ್ ಪಲ್ಯ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.